ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಾಟಕದಿರನೇನಹಳ್ಳಿ ಗ್ರಾಮದ ಬಳಿ ಚಿಕ್ಕಬಳ್ಳಾಪುರದ ಕಂದಾಯ ಇಲಾಖೆ ಸ್ಥಳೀಯ 9 ಜನ ರೈತರಿಗೆ ದರಖಾಸ್ತು ಕಮಿಟಿಯಲ್ಲಿ ಜಮೀನು ಮಂಜೂರು ಮಾಡಿದೆ. ಕಳೆದ ಕೆಲವು ವರ್ಷಗಳಿಂದ ರೈತರು ಸದರಿ ಜಮೀನಿನಲ್ಲಿ ಉಳುಮೆ ಮಾಡಿದೆ ಅದೇ ಜಮೀನನ್ನ ನಂಬಿಕೊಂಡು ಜೀವನ ಮಾಡ್ತಿದ್ದಾರಂತೆ. ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸದರಿ ಜಮೀನು ಅರಣ್ಯ ಇಲಾಖೆಗೆ ಸೇರಿದೆ ಎಂದು ರೈತರನ್ನ ಉಳುಮೆ ಮಾಡಲು ಬಿಡುತ್ತಿಲ್ವಂತೆ. ಇದರಿಂದ ಆಕ್ರೋಶಗೊಂಡ ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಎದುರು ಧರಣಿ ಕುಳಿತಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. 81, 82, 83, 84, 85, 86 ಹೊಸ ನಂಬರ್ಗಳು ಕೂಡ. ಅಲ್ಲಿ ಏನಾಗಿದೆ, ಆ SC ವಿಲೇಜೇ ಸಂಪೂರ್ಣವಾಗಿರ್ತಕ್ಕಂಥ ಹಳ್ಳಿ ಅದು. ಅಲ್ಲಿ 15ರಿಂದ 18 ಜನ ಸುಮಾರು 70ರಿಂದ 50 ಕೂಡ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸುಮಾರು ಒಂದು 18ರಿಂದ 20 ಎಕರೆ ಜಮೀನವರೆಗೂ ಕೂಡ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಒಬ್ಬೊಬ್ಬರಿಗೆ 2 ಎಕರೆ 3 ಎಕರೆ 1 ಎಕರೆ ಈ ಥರ ಎಲ್ಲ ಕೂಡ 72, 73ರಲ್ಲೇ ಒಂದೊಂದು ಕೂಡ ಮಾಡಿಕೊಂಡು ಜೀವನ ಮಾಡಿಕೊಂಡು RCಯಲ್ಲಿ ಕೂಡ ಮಂಜೂರು ಮಾಡಿ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಪಾಣಿ ಕೊಟ್ಟಿದ್ದಾರೆ, ದುರಸ್ತಿ ಮಾಡಿ ಸ್ಕೆಚ್ ಕೂಡ ಕೊಟ್ಟಿದ್ದಾರೆ. ಆವತ್ತಿಂದ ಕೂಡ ಉಳುಮೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಕುಟುಂಬಗಳು ಪಾಪ ಅವರು ಮಳೆ ಬಂದಂಥ ಸಂದರ್ಭದಲ್ಲಿ ಉಳುಮೆ ಮಾಡಿದ್ರೆ ಮಾತ್ರ ಇಡೀ ವರ್ಷ ಪೂರ್ತಿ ಜೀವನ ಮಾಡ್ತಕ್ಕಂಥದ್ದು. ಇಲ್ಲಾಂದರೆ ಎಲ್ಲರೂ ಕೂಡ ಇಡೀ ಕುಟುಂಬನೇ ಬೇರೆ ಕಡೆ ಕೂಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ. ಅದು ಆಗಬಾರ್ದು ಅನ್ನೋಕ್ಕಂಥ ದೃಷ್ಟಿಯಿಂದನೇ ಇಡೀ ಸಂಪೂರ್ಣವಾಗಿ ಅಧಿಕಾರಿಗಳು ಏನು ಮಾಡಿದ್ದಾರೆ, ಇವು ಸಂಬಂಧಪಟ್ಟಂಥ ಏನು ಸಂಬಂಧ ಇಲ್ಲದಿರ್ತಕ್ಕಂಥವ್ರು ಇದು ನಮ್ಮ ಭೂಮಿ ಅಂತ ಈಗ ಶುರು ಮಾಡಿದ್ದಾರೆ. ಅವ್ರು ಮಂಜೂರಾಗಿರ್ತಕ್ಕಂಥ 50 ವರ್ಷಗಳ ಹಿಂದೆಯೇ, ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಹಂಗಾಗಿ ಇವ್ರೇನು ಮಾಡ್ತಾರೆ, ಉದ್ದೇಶಪೂರ್ವಕವಾಗಿಯೇ ತೊಂದರೆ ಕೊಡಬೇಕನ್ನೋ ದೃಷ್ಟಿಯಿಂದನೇ ಇವತ್ತು ಆ ಭೂಮಿಗಳನ್ನು ಉಳುಮೆ ಮಾಡೋಕ್ಕೆ ಬಿಡದೇ ಇರತಕ್ಕಂಥ ಸ್ಥಿತಿ ಇದೆ. ಅದನ್ನು ಖಂಡಿಸಿ ನಾವೇನು ಮಾಡಿದ್ವಿ, ದಲಿತ ಸಂಘರ್ಷ ಸಮಿತಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದನ್ನೇ ಇವತ್ತಿಂದ ನಾವು ಅನಿರ್ದಿಷ್ಟ ಕಾಲ ದಂಡಿ ಕಾರ್ಯಕ್ರಮವನ್ನು ನಾವು DFO ಆಫೀಸ್ ಹತ್ರ ಮಾಡೋಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಆದರೆ ಇತ್ತ ರೈತರ ಆರೋಪಕ್ಕೆ ತಿರುಗೇಟು ನೀಡಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ 1991ರಲ್ಲಿ ಸದರಿ ಜಮೀನು ಅರಣ್ಯ ಇಲಾಖೆಗೆ ಸೇರಿದೆ. ಆದರೆ ಅಕ್ರಮವಾಗಿ ಕಂದಾಯ ಇಲಾಖೆ ಅರಣ್ಯ ಇಲಾಖೆಯ ಜಮೀನನ್ನ ಕೆಲವು ರೈತರಿಗೆ ಮಂಜೂರು ಮಾಡಿದೆ. ಇದರಿಂದ ಗೊಂದಲ ಉಂಟಾಗಿದ್ದು ಪ್ರಕರಣ ನ್ಯಾಯಾಲಯದಲ್ಲಿ ಇದೆ ಎಂದು ಸ್ಪಷ್ಟಪಡಿಸಿದರು. ಅವರು ಹೇಳ್ತಾ ಇರುವಂಥ ಜಾಗ ಅದು ಆಮೇಲೆ ಸೆಕ್ಷನ್ 4 ನೋಟಿಫಿಕೇಶನ್ ಆದಮೇಲೆ ಗ್ರ್ಯಾಂಟ್ ಆಗಿದೆ ಅಂತೇಳಿ ನಾವು FSO ಅವ್ರಿಗೆ ಅಬ್ಜೆಕ್ಷನ್ಸ್ ಕೊಟ್ಟಿದ್ದೀವಿ. ರೈತ ಬಾಂಧವರು ಸಹ ಅವ್ರದ್ದು ಏನೇನೋ ದಾಖಲೆಗಳಿದೆ ಎಲ್ಲದನ್ನು ಸಹ FSO ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಸದ್ಯ ಪ್ರಕರಣ ಅದು ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಆರ್ಬಿಟ್ರೇಷನಲ್ಲಿದೆ. ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಅವರು ಫೈನಲ್ ನೋಟಿಫಿಕೇಶನ್ ಮಾಡಿದ್ಮೇಲೆ ಅದು ಆ ಮೆರಿಟ್ಸ್ ನೋಡಿಕೊಂಡು ನಾವು ಮುಂದಿನ ಕ್ರಮ ನಾವು ತೊಗೊತೀವಿ. 1991 ಸೆಕ್ಷನ್ 4 ನೋಟಿಫಿಕೇಶನ್ ಆದಮೇಲೆ ಸೆಕ್ಷನ್ 6ಅಲ್ಲಿ ದೇರ್ ಈಸ್ ಬಾರ್ ಆಫ್ ಅಕ್ರೂವಲ್ ಆಫ್ ನ್ಯೂ ರೈಟ್ಸ್ ಅಂತ ಇದೆ. ಹೊಸ ಹಕ್ಕುಗಳನ್ನ ಅಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಕಾನೂನಲ್ಲಿ ಅದಕ್ಕೆ ತಡೆ ಇದೆ. ಆದರೂ ಸಹ ಕೆಲವೊಂದು ಗ್ರ್ಯಾಂಟ್ಸು ಸಾಗುವಳಿ ಚೀಟಿ ಇಶ್ಯೂ ಆಗಿದೆ. ಅವನ್ನ ಏನಾಗಿ ಫಾರೆಸ್ಟ್ ಸೆಟ್ಲ್ಮೆಂಟ್ ಟೈಮಲ್ಲಿ ಅರಣ್ಯ ಇಲಾಖೆಯಿಂದ ನಾವು ಅಬ್ಜೆಕ್ಷನ್ ಕೊಡಲೇಬೇಕಾಗತ್ತೆ. ಆ ಒಂದು ರೀತಿನಲ್ಲಿ ಅಬ್ಜೆಕ್ಷನ್ಸ್ ಕೊಟ್ಟಿದ್ದೀವಿ. ಈಗ ಅಬ್ಜೆಕ್ಷನ್ಸ್ ಹಿಯರ್ ಮಾಡ್ತಾರೆ. ಅವ್ರದ್ದು ದಾಖಲಾತಿ ನಮ್ಮ ದಾಖಲಾತಿ ಎರಡೂ ನೋಡಿ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಅವರು ಅದು ಊರ್ಜಿತನೋ ಅಲ್ವೋ ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ತಾರೆ. ವಿವಾದಿತ ಜಮೀನಿಗಾಗಿ ರೈತರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಮಧ್ಯೆ ವಾದ ವಿವಾದ ಉಂಟಾಗಿದ್ದು ಕೆಲ ಕಾಲ ಅರಣ್ಯ ಇಲಾಖೆ ಕಚೇರಿ ಮುಂದೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.